ಥೈಲ್ಯಾಂಡ್ ಅಲ್ಲಿ ಇಂಗ್ಲಿಷ್ ಹುಡುಗಿ ಜೊತೆ ಓಡಾಡ್ತಾ ಇದ್ದೀನಿ. ಆದ್ರೆ ಇವಳು ಮಾಡಿದ ಒಂದು ಎಡವಟ್ ಕೆಲಸ ಏನ್ ಗೊತ್ತಾ, ನಾನು ಇವರು ಮಿನಿ ವ್ಯಾನ್ ಅಲ್ಲಿ ಹೋಗ್ತಾ ಇದೀವಿ. ವ್ಯಾನ್ ಅಲ್ಲಿ ಯಾರು ಇಲ್ಲ, ನಮ್ಮಿಬ್ರು ಬಿಟ್ರೆ. ಇದೊಂದ್ ಜಾಗದಲ್ಲಿ ಎಷ್ಟೊಂದ್ ಜನ ಫಾರಿನರ್ಸ್ ಸಿಗ್ತಾರೆ. ಯಾವ ಹುಡುಗಿನಾದ್ರೂ ಪರಿಚಯ ಮಾಡ್ಕೊಬಹುದು. ತುಂಬಾ ಒಳ್ಳೆ ಹುಡುಗಿ ಅನ್ಕೊಂಡೆ, ನೋಡ್ರೆ ಬಿಯರ್ ಕುಡಿತಾವಳೆ. ಥೈಲ್ಯಾಂಡ್ ಅಲ್ಲಿ ವಿಚಿತ್ರವಾಗಿ ಆಡುವಂತಹ ಜನ. ಇವ್ರನ್ನೆಲ್ಲ ನೋಡಿದ್ರೆ ಒಂದ್ ಕಡೆಯಿಂದ ಭಯ ಆಗುತ್ತೆ, ಇನ್ನೊಂದ್ ಕಡೆಯಿಂದ ಮಜಾ ಸಿಗುತ್ತೆ. ರಾತ್ರಿನೇ ಇವ್ರು ಇಷ್ಟ ಜನನು ನಮ್ಮ ಹಾಸ್ಟೆಲ್ ಹತ್ರ ಪರಿಚಯ ಆದ್ರು. ನಾಳೆ ಬೆಳಗ್ಗೆ ಎಲ್ಲಿಗಾದ್ರೂ ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇದ್ವಿ. ಟ್ರೈನ್ ಮಾರ್ಕೆಟ್ ಮತ್ತೆ ಫ್ಲೋಟಿಂಗ್ ಮಾರ್ಕೆಟ್ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಇವ್ರು ಯಾರು ಥೈಲ್ಯಾಂಡ್ ನವರಲ್ಲ, ಬೇರೆ ಬೇರೆ ದೇಶದಿಂದ ಬಂದಿರೋರು. ಕರೆಕ್ಟ್ ಆಗಿ ಬೆಳಗ್ಗೆ 7 ಗಂಟೆಗೆ ಬರಕ್ ಹೇಳಿದ್ರು. ಕರೆಕ್ಟ್ ಆಗಿ 7 ಗಂಟೆಗೆ ಬಂದಿದ್ದೀನಿ. ಒಂದ್ 10-15 ನಿಮಿಷ ಲೇಟ್ ಆಗಿ ಬಂದ್ರೆ ಬಿಟ್ಟೋಗ್ಬಿಡ್ತೀನಿ ಅಂತ ಹೇಳಿದ್ರು. ನಾನ್ ಕರೆಕ್ಟ್ ಟೈಮಿಗೆ ಬಂದಿದ್ರು, ಅವ್ರು ಕರೆಕ್ಟ್ ಟೈಮಿಗೆ ಬಂದಿಲ್ವೇನೋ ಅನ್ಕೊಂಡೆ. ನೋಡಿದ್ರೆ ನಾನೇ ರಾಂಗ್ ಲೊಕೇಶನ್ ಬಂದ್ಬಿಟ್ಟಿದ್ದೀನಿ. ಅವ್ರ ಲೊಕೇಶನ್ ಹೋಗ್ಬೇಕಾದ್ರೆ ಇಲ್ಲಿ ATM ನೋಡಿದೆ, ಯಾವ ಸೆಕ್ಯೂರಿಟಿ ಗಾರ್ಡು ಇಲ್ಲ, CC ಕ್ಯಾಮ್ರಾನು ಇಲ್ಲ. ಇಲ್ಲಿ ಹುಡುಗಿರು ಸಿಗರೇಟ್ ಸೇರ್ತಾ ಇದಾರೆ. ಮತ್ತೆ ಯಪ್ಪ ಬಂದಾಗಿಂದ ಬಿಯರ್ ಬಾಟ್ಲು ಇಟ್ಕೊಂಡೆ ಅವನೇ. ಈಗ ಎಷ್ಟಾಗುರು ಬಿಯರ್ ಬಾಟ್ಲು, ಅವಾಗ್ಲಿಂದ ನೋಡ್ತಾನೆ ಇದೀನಿ ಗುರು. ಬಂದಾಗ ಇಟ್ಕೊಂಡಿದ್ ಬಾಟ್ಲು ಹೋಗೋವರೆಗೂ ಬಿಡ್ಲಿಲ್ಲ. ಇವಾಗ ನಾವು ಹೊರಡ್ತಾ ಇರೋದು ಟ್ರೈನ್ ಮಾರ್ಕೆಟ್ಗೆ. ಆಮೇಲೆ ನಿನ್ನೆ ಪರಿಚಯ ಆಗಿರೋ ಫ್ರೆಂಡ್ಸ್ ಎಲ್ಲ ಜೊತೆಲೇ ಇದ್ರು. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಈ ವ್ಯಾನ್ ತುಂಬಾ ಚಿಕ್ಕದು. ಇದ್ರ ಒಳಗಡೆ ಎಂಟ್ರಿ ಕೊಟ್ಟಿದ ತಕ್ಷಣ ಭಯನೇ ಆಗೋಯ್ತು. ಏನಕ್ಕಂದ್ರೆ ಎಷ್ಟೊಂದು ಫಿಲಮ್ ಅಲ್ಲಿ ನೋಡಿದೀನಿ, ಈ ತರ ವ್ಯಾನ್ ಅಲ್ಲೇ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ನನಗೆ ಲೈಟ್ ಆಗಿ ಹಂಗೆ ಫೀಲ್ ಆಗ್ತಿತ್ತು, ಎಲ್ಲಿ ಎತ್ಕಿತ್ತಾಕೊಂಡು ಹೋಗ್ಬಿಡ್ತಾರೆ ಅಂತ. Did you like it? Yes, it is. Yeah. It's good? Yeah, very good. Yeah, it's amazing. Where are you from? Yeah. Where are you from? Where I'm from, Norway. Norway. Yes. Oh, super. ನಾವಿರೋ ಜಾಗದಿಂದ ಟ್ರೈನ್ ಮಾರ್ಕೆಟ್ಗೆ 87 ಕಿಲೋಮೀಟರ್ಸ್ ಇದೆ. ನಾವೇನಾದ್ರೂ ಒಬ್ರೇ ಹೋಗ್ತೀವಿ ಅಂದ್ರೆ ಇದು ಆಗ ಕೆಲ್ಸನೇ ಅಲ್ಲ. ಏನಕ್ಕೆ ಅಂತ ಮುಂದೆ ಗೊತ್ತಾಗುತ್ತೆ. ಫೇಮಸ್ ಆಗಿರೋ ಫ್ಲೋಟಿಂಗ್ ಮಾರ್ಕೆಟ್ ಟ್ರೈನ್ ಮಾರ್ಕೆಟ್ಗೆ ಪ್ಯಾಕೇಜ್ ಅಲ್ಲಿ ಬಂದ್ರೆ ಒಳ್ಳೇದು. ಏನಕ್ಕಂದ್ರೆ ಆನ್ ಟೈಮ್ಗೆ ಕರ್ಕೊಂಡು ಹೋಗ್ಬಿಟ್ಟು ಕರ್ಕೊಂಡ್ ಬಿಡ್ತಾರೆ. ಸ್ವಲ್ಪ ರಿಸ್ಕ್ ಕಮ್ಮಿ ಇರುತ್ತೆ. ಒಬ್ರೇ ಬರ್ತೀವಿ ಅಂದ್ರೆ ಪ್ಯಾಕೇಜ್ ಅಲ್ಲಿ ಏನ್ ಅಮೌಂಟ್ ಕೊಡ್ತೀವಿ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಖರ್ಚಾಗುತ್ತೆ, ಟೈಮು ಸ್ವಲ್ಪ ಜಾಸ್ತಿನೇ ಕನ್ಸ್ಯೂಮ್ ಆಗುತ್ತೆ. ಆಮೇಲೆ ಅಷ್ಟು ವರ್ಕೌಟ್ ಆಗಲ್ಲ. ಈ ಏಜೆಂಟ್ ಅವರು ನನಗೆ 600 ಬಾಟ್ ಚಾರ್ಜ್ ಮಾಡಿದ್ರು. ಹೇಳ್ಬೇಕು ಅಂದ್ರೆ ಜಾಸ್ತಿನೇ ಹೇಳಿದ್ರು. ನಾನ್ ಬಾರ್ಗೇನ್ ಮಾಡಿ 600 ಬಾಟ್ ಫೈನಲ್ ಮಾಡಿದೆ. ಇದೇ ನೋಡಿ ಟ್ರೈನ್ ಮಾರ್ಕೆಟ್. ಡೈಲಿ ಟ್ರೈನ್ ಬರೋದಕ್ಕೆ ಅಂತಾನೆ ಒಂದು ಟೈಮ್ ಇರುತ್ತೆ. ಆ ಟೈಮ್ಗೆ ಟ್ರಾವೆಲ್ ಏಜೆನ್ಸಿ ಅವ್ರು ಕರ್ಕೊಂಡ್ ಬರ್ತಾರೆ. ನಾವಿರೋ ಜಾಗದಿಂದ ಒಬ್ರೇ ಬರ್ತೀವಿ ಅಂದ್ರೆ ಟ್ರೈನ್ ಮಾತ್ರ ನೋಡಕ್ಕಾಗಲ್ಲ, ಬರೀ ಮಾರ್ಕೆಟ್ ಮಾತ್ರ ನೋಡ್ಬೋದು. ಏಜೆನ್ಸಿ ಮುಖಾಂತರ ಬಂದ್ರೆ ಬೆಸ್ಟ್. ಈ ಹುಡುಗರು ಚೇರ್ ಮೇಲೆ ಕೂತೋರಲ್ಲ, ಸುಮ್ನೆ ಕೂತ್ಕೊಂಡಿಲ್ಲ, ದುಡ್ಡು ಕೊಟ್ಬಿಟ್ಟು ಕೂತ್ಕೊಂಡಿರ್ತಾರೆ. 20 ಬಾಟ್ 30 ಬಾಟ್ ಈ ತರ ಚಾರ್ಜ್ ಮಾಡ್ತಾರೆ. ಕೊನೆಗೂ ಟ್ರೈನ್ ಬಂದೇ ಬಿಡ್ತು. ಟ್ರೈನ್ ಪಕ್ಕ ನಿಂತ್ಕೊಳ್ಳೋದು ತುಂಬಾನೇ ರಿಸ್ಕ್, ಆದ್ರೂ ಒಂಥರ ಮಜಾ ಇರುತ್ತೆ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾವನು ಬಂದ್ ಕೇಳಲ್ಲ. ನೀವೇನಾದ್ರೂ ಬಂದ್ರೆ ಟ್ರೈನ್ ಪಕ್ಕ ನಿಂತ್ಕೋಬಿಡಿ, ಅಂಗಡಿ ಒಳಗಡೆ ಎಗ್ರುಕೊಂಬಿಡಿ. ಇದೆಲ್ಲ ಯೂಟ್ಯೂಬ್ ಅಲ್ಲಿ ಫೇಸ್ಬುಕ್ ಅಲ್ಲಿ ವಿಡಿಯೋಸ್ ನೋಡೋದಕ್ಕೆ ಚೆನ್ನಾಗಿರುತ್ತೆ. ಡೈರೆಕ್ಟ್ ಆಗಿ ಬಂದು ಎಕ್ಸ್ಪೀರಿಯನ್ಸ್ ಮಾಡ್ತೀನಿ ಅಂದ್ರೆ ಸ್ವಲ್ಪ ಬಾಯಿಗೆ ಬರುತ್ತೆ, ಸ್ವಲ್ಪ ಚೆನ್ನಾಗಿದೆ ಅಂತಾನು ಅನ್ಸುತ್ತೆ. ಟ್ರೈನ್ ಹೋಗಿದ ತಕ್ಷಣ ಎಲ್ಲಾ ಅಂಗಡಿಯವರು ಟಾರ್ಪಲ್ ಆಗ್ತಾ ಇದಾರೆ ನೋಡಿ. ಜಾಗದಲ್ಲ ಟ್ರೈನ್ ಹೋಗಿದ್ದು ಅಂತ ನಮ್ಗೆ ಫೀಲ್ ಆಗುತ್ತೆ. ಏನಕ್ಕಂದ್ರೆ ಮಾರ್ಕೆಟ್ ಅಷ್ಟು ಚಿಕ್ಕದಾಗಿ ಇಕ್ಕಟ್ಟಾಗಿದೆ. ಇದೇ ನೋಡಿ ಟ್ರೈನ್ ಮಾರ್ಕೆಟ್. ಇಷ್ಟು ದಿನ ನಾನು ಯೂಟ್ಯೂಬ್ ಅಲ್ಲಿ ಫೇಸ್ಬುಕ್ ಅಲ್ಲಿ ವಿಡಿಯೋ ನೋಡ್ತಿದ್ದೆ. ಇವಾಗ ನಾನು ಡೈರೆಕ್ಟ್ ಆಗಿ ಬಂದಿದ್ದೀನಿ. ಒಂಥರ ಮಜಾನೇ ಬೇರೆ ಅನ್ಕೊಳ್ಳಿ. ಇಲ್ಲಿ ಸೊಪ್ಪು ಮಾಡ್ತಾ ಇದಾರೆ ನೋಡಿ ಇವರು. ಸೊಪ್ಪು, ತರಕಾರಿ, ಆಳು ಮುಳು ಎಲ್ಲ ಮಾಡ್ತಾ ಇದಾರೆ. ಟ್ರೈನ್ ಅಲ್ಲಿ ಬಾತ್ರೂಮ್ ಎಲ್ಲ ಇರುತ್ತೆ. ಅವಾಗ ಇಲ್ಲಿ ಕೆಳಗಡೆ ಬೀಳಲ್ವಾ, ಇಲ್ಲೇ ಫುಡ್ ಎಲ್ಲ ಇರುತ್ತೆ. ಇಲ್ಲೇ ಇದೇ ರೈಲ್ವೆ ಸ್ಟೇಷನ್ ನೋಡಿ. ನೂಡಲ್ಸ್ ಸೂಪ್. ನಾವ್ ಇದು ಯಾವ್ದು ಕುಡಿಯಲ್ಲ ಕಣಮ್ಮ, ತಿನ್ನೋದು ಇಲ್ಲ ಕುಡಿಯೋದು ಇಲ್ಲ, ಬೇಜಾರು ಮಾಡ್ಕೋಬೇಡ. ಒಂದು ಎಳ್ನೀರು ಇಸ್ಕೊತಾ ಇದ್ದೀನಿ ಗುರು. ಅದು ತಲೆ ಮೇಲೆ ನೋಡಿ ಹೆಂಗೆ ಹಾಕೊಂಡ್ಬಿಡೋರೆ ಹೂವು. ಓಕೆ ಓಕೆ. ನಿನ್ನೆಯಿಂದ ನಾನು ಅದು ಯಾವ್ದಾವುದೋ ಫುಡ್ ತಿಂದು ಬಾಯೆಲ್ಲ ಒಂಥರ ಕೆಟ್ಟೋಗ್ಬಿಟ್ಟಿತ್ತು. ಈಗ ಎಳ್ನೀರು ಕುಡಿತಾರೆ. ಎಲ್ಲ ಕಡೆ ಎಳ್ನೀರು ಒಂದೇ ಅಲ್ವಾ, ಚೆನ್ನಾಗಿದೆ. ರೈಲ್ವೆ ಸ್ಟೇಷನ್ ಅಲ್ಲಿ ಅಂತದೇನಿಲ್ಲ, ಮಾಮೂಲಿ ಪುಟಾಣಿ ರೈಲ್ವೆ ಸ್ಟೇಷನ್. ಆಪೋಸಿಟ್ ಅಲ್ಲೇ ಟ್ರೈನ್ ಮಾರ್ಕೆಟ್ ಇರೋದು. ಇವಾಗ ನೋಡಿ ಯಾರು ಇಲ್ಲ, ಎಲ್ಲ ಒಂದು ಗಿಮಿಕ್ ಇವೆಲ್ಲ ಅನ್ಕೊಳ್ಳಿ. ಟೂರಿಸ್ಟ್ನ ಅಟ್ರಾಕ್ಟ್ ಮಾಡೋದಕ್ಕೆ ಅಂತಾನೆ ಈ ಥರ ಇರೋದು. ಯಾರಿಗೂ ಈ ಥರ ಇಂಥ ಜಾಗದಲ್ಲಿ ವ್ಯಾಪಾರ ಮಾಡ್ಕೊಂಡಿರ್ತಾರೆ. ಟ್ರೈನ್ ಬಂದಾಗೆಲ್ಲ ಇದನ್ನೆಲ್ಲ ಎತ್ಕೊಂಡು ಸೈಡ್ ಹಾಕೊಂಡು, ಟ್ರೈನ್ ಹೋದಾಗೆಲ್ಲ ತಿರ್ಗಾ ವಾಪಸ್ ಇಟ್ಕೊಂಡು, ಅದೆಲ್ಲ ಯಾರು ಮಾಡ್ತಾರೆ ಹೇಳಿ? ಟೂರಿಸ್ಟ್ಗಳನ್ನ ಅಟ್ರಾಕ್ಟ್ ಮಾಡೋದಕ್ಕೆ ಅಂತಾನೆ ಮಾಡಿರೋ ಅಂಥದ್ದೇ ಇದು. ಬಿಯರ್ ಮಾಡಿದ್ರು ನೋಡು. ಹೌ ಮಚ್ ಒನ್ ಬಿಯರ್? ಹೌ ಮಚ್? 100 ಬಾಟ್. 1 ಮಿನಿಟ್, ಐ ವಿಲ್ ಕಮ್ ಬ್ಯಾಕ್. ಸುಮ್ಮನೆ ರೇಟ್ ಕೇಳಕ್ಕೆ ಅಷ್ಟೇ ಗುರು. 100 ಬಾಟ್ ಅಂತ ಹೇಳಿದ್ರು. ಅದಾದ್ಮೇಲೆ ಇದು ಬರ್ತೀನಿ ಅಂತ ಅಂದಿದ್ದಕ್ಕೆ ಇಲ್ಲ ಎಷ್ಟು ಕೊಡ್ತೀವಿ ಹೇಳು ಅಂತಾರೆ. ಈ ಹೆಣ್ಮಕ್ಳು ಇಬ್ರು ನನ್ನ ಜೊತೆ ಇದ್ದವರು.
ನನ್ನ ಜೊತೆ ವ್ಯಾನಲ್ಲಿ ಇದ್ದವರು ಈ ಅಪ್ಪನೇ ಕರ್ಕೊಂಡ್ ಬಂದವ್ರು ನಮ್ಮನ್ನ. ಗುರು ಟ್ರೈನ್ ಮಾರ್ಕೆಟ್ ಆ ಒಂದು ಜಾಗ ಮಾತ್ರ ಹಂಗಿದೆ ಅಷ್ಟೇ. ಆ ಒಂದು ಜಾಗ ಬಿಟ್ರೆ ನಾರ್ಮಲ್ ಆಗಿ ಎಲ್ಲ ರೋಡಲ್ಲಿ ಹೆಂಗಿರುತ್ತೆ, ಇದು ಬ್ಯಾಂಕಾಕ್ ಅಲ್ಲೆಲ್ಲ ಹೆಂಗಿದೆ ಅದೇ ತರನೇ ಇಲ್ಲೂ ಇರೋದು ಅಷ್ಟೇ. ಸಿಂಪಲ್ ಗುರು. ಸ್ವಾಗತ ಸುಸ್ವಾಗತ ಫ್ಲೋಟಿಂಗ್ ಮಾರ್ಕೆಟ್ಗೆ ಸ್ವಾಗತ. Ladies and gentlemen, right now you are arrived Đam Nơn Sadua Floating Market. ಗುರು ಅವ್ರನ್ನ ನಾನು ಏನೇನೋ ಅನ್ಕೊಂಡು ಬೈತಾ ಇದೆ. ಅವ್ರು ನೋಡಿದ್ರೆ ಪೊಲೀಸು ಗುರು, ರಾಯಲ್ ಥೈ ಪೊಲೀಸ್ ಅಂತ ಅಲ್ಲೇ ಇದೆ ನೋಡಿ, ರಾಯಲ್ ಪೊಲೀಸ್ ಇವರು ನಮ್ಮನ್ನ ಕರ್ಕೊಂಡ್ ಬಂದಿರೋದು. ನಾನೇನೋ ಅನ್ಕೊಂಡೆ ಯಾರೋ ಟೂರಿಸ್ಟ್ ಏಜೆಂಟ್ ಇರ್ಬೇಕೋ ಅನ್ಕೊಂಡೆ, ನೋಡ್ರಿ ಅವ್ರು ಪೊಲೀಸು. ಗುರು ನನ್ನ ಪಕ್ಕ ಯಾರಿದ್ದಾರೆ ಗೊತ್ತಾ? ನಾನು ಒಬ್ಬನೇ ಅಂತೂ ಹೋಗ್ತಿಲ್ಲ, ಇವನು ಒಬ್ಬ ಕೂತವನಲ್ಲ ಹಂಗಂತೂ ಹೋಗ್ತಿಲ್ಲ ಗುರು. ನನ್ನ ಜೊತೆ ಇದ್ದಾರೆ ಒಬ್ರು ನಾರ್ವೆ ಆಂಟಿ ಇದ್ದಾರೆ ಗುರು ನನ್ನ ಜೊತೆ. ಎಲ್ಲಾಡ್ತಿದ್ ಗುರು ಇದೆ ತಗೊಂಡವ್ರೆ. ಹಿಂದೆಗಡೆ ಇದ್ದಾರೆ ನೋಡಿ, ಓಡಿಸ್ತಾ ಇದ್ದಾರೆ, ಬೋಟ್ ಓಡಿಸ್ತಾ ಇದ್ದಾರೆ. ಓ ಟಚ್ ಮಾಡ್ತಾನೆ ಅಣ್ಣ. ಇಲ್ಲಿ ಬೋಟಲ್ಲೇ ಕೋಳಿ ಮಾಂಸ, ಹಂದಿ ಮಾಂಸ, ದನದ ಮಾಂಸ ಸುಟ್ಕೊಡ್ತಾರೆ. ಇನ್ನು ವಿಚಿತ್ರವಾಗಿರೋ ಪ್ರಾಣಿಗಳ ಮಾಂಸನೂ ಸಿಗುತ್ತೆ. ಬರೀ ಮಾಂಸನ ಎಲ್ಲ ಹಣ್ಣು ತರಕಾರಿನೂ ಸಿಗುತ್ತೆ. ಹಿಂದೆ ಕೂತಿರೋರು ತಾತ ಅನ್ಕೊಂಡೆ, ನೋಡ್ರಿ ಅವರು ಅಜ್ಜಿ ಗುರು. ಆಮೇಲೆ ಗೊತ್ತಾಯ್ತು ಬೈತಾ ಬಿದ್ದವಳೆ ಅವಾಗ್ಲಿಂದ. ನಮ್ಗಲ್ಲ ಗುರು, ಇವ್ರಿಗೆ. ಅಪ್ಪ ಏನ್ ಗುರು ಹಿಂಗಿರ್ಸ್ತಾರ ಈ ಅಜ್ಜಿ. ಅವಣ್ಣ ನೋಡಿ ಬಿಯರ್ ಕೊಡ್ಕೊಂಡೋಯ್ತು ಅವನೇ ಪೀಸಾಗಿ. ಶಾಪಿಂಗ್ ನೋ ಶಾಪಿಂಗ್. ಡಬಲ್ ಇರುತ್ತೆ ರೇಟ್. ಇಲ್ಲಿ ಎಲ್ಲ ನೀರ್ ಮೇಲೆ ಇಟ್ಕೊಂಡ್ ಮಾರ್ತಾರಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಡಬಲ್ ಇರುತ್ತೆ ರೇಟು. ಇಂಡಿಯಾದಲ್ಲಿ ಹುಡುಗಿರು ಈ ತರ ಗುದುತ್ತಾರೆ ಅಂತ ಗೊತ್ತಿತ್ತು, ಆದ್ರೆ ಥೈಲ್ಯಾಂಡ್ ಅಲ್ಲೂ ಅಜ್ಜಿದಿರು ಈ ತರ ಮಾಡ್ತಾರೆ ಅಂತ ಗೊತ್ತಿರ್ಲಿಲ್ಲ. 4 ಬೋಟ್ ಒಂದೇ ಕಡೆ ಸಿಗಾಕೊಂಡ್ಬಿಟ್ಟಿದ್ರು. 4 ಬೋಟ್ ಒಂದೇ ಕಡೆ ಸಿಗಾಕೊಂಡು ತುಂಬಾ ಕಷ್ಟ ಪಡ್ತವ್ರೆ. ಅಲ್ಲಿ ನೋಡಿ, ಅಲ್ಲಿ ಮುಂದೆ ಹೋಗಕ್ ಜಾಗನೇ ಇಲ್ಲ, ಅಲ್ಲಿ ಎಲ್ಲ ಆ ಕಡೆಯಿಂದ ಬರೋರೆ. ಬೋಟಲ್ಲೂ ಎಣ್ಣೆ ಮಾರ್ತಾರಲ್ಲ ಗುರು, ಶೆಕೆ ಗುರು ಶೆಕೆ. ನಾರ್ಮಲ್ ಆಗಿ ಬೋಟಲ್ಲಿ ಹೋಗ್ಬೇಕಾದ್ರೆ ಕೈನ ನೀರೊಳಗಡೆ ಬಿಡ್ಬೇಕು ಅಂತ ಅನ್ಸುತ್ತೆ, ನೀರೊಳಗಡೆ ಬಿಟ್ಬಿಟ್ಟು ಆಟ ಆಡ್ಬೇಕು ಅಂತ ಅನ್ಸುತ್ತೆ. ಆದ್ರೆ ಇಲ್ಲಿ ನೀರ್ ನೋಡಿದ್ರೆ ಕೈ ಇಕ್ಕಕ್ಕೆ ಮನ್ಸು ಬರಲ್ಲ ಗುರು ನೀರೊಳಗಡೆ, ಅಷ್ಟು ಒಂಥರ ಕಲರ್ ಇದೆ ಇಲ್ಲಿ. ಇದು ಯಾವ ನೀರು ಅಂತ ಗೊತ್ತಾಗ್ಲಿಲ್ಲ. ಓ ಆಂಟಿ ಶಾಪಿಂಗ್ ಮಾಡ್ತಾಳೆ. ಪಿಂಕ್ ಬೇಕಂತೆ, ಪಿಂಕ್ ಕಲರ್. ಎಷ್ಟೊಂದೈತೆ ಪಿಂಕ್ ಕಲರ್ ಗುರು. ನಾನು ಕೊಡಿಸ್ತಾ ಇಲ್ಲ, ಆಮೇಲೆ ನಾನು ಕೊಡಿಸ್ತಾ ಇದ್ದೀನಿ ಅಂತ ಅನ್ಕಿನ್ಕೊಬಿಟ್ಟಿರಾ? ಆಂಟಿ ಅಂತೂ ಬರೀ ನೋಡೋದೇ ಆಯ್ತು, ಏನು ತಗೊಂಡೇ ಇಲ್ಲ. ಅವಾಗ್ಲಿಂದ ನೋಡ್ತಾಳೆ, ಅವಾಗ್ಲಿಂದ ಮೇಲೆ ಕೆಳಗೆ ಎಲ್ಲ ನೋಡ್ತಾಳೆ. ಯಾವುದು ಇಷ್ಟ ಆಯ್ತಾ ಇಲ್ಲ ಆಂಟಿಗೆ. ಅವಾಗ್ಲಿಂದ ನೋಡ್ತಾನೆ ಅವಳೆ. ಇವಾಗ ಕೆಳಗಡೆ ಕೂತ್ಕೊಂಡು ನೋಡ್ತಾಳೆ. ನನಗೆ ಈ ಥರ ಎಲ್ಲ ಆದರೆ ನಾನು ಇರೋದೇ ಇಲ್ಲ, ನಾವು ಹೋಗ್ಬಿಡ್ತೀನಿ. ಎಷ್ಟೊತ್ತು ಅಂತ ವೆಯ್ಟ್ ಮಾಡೋಕ್ಕಾಗುತ್ತೆ. ಬೆಳಗ್ಗೆಯಿಂದ ನಾಷ್ಟನೂ ಮಾಡಿರಲಿಲ್ಲ, ತುಂಬಾ ಹೊಟ್ಟೆ ಹಸುವಾಗ್ತಿತ್ತು. ಅದಕ್ಕೆ ಸೈಡಲ್ಲಿ ಇಲ್ಲಿ ಮಾವಿನ ಹಣ್ಣಿತ್ತು. ಬರೀ ಒಂದೇ ಒಂದು ಮಾವಿನ ಹಣ್ಣು ಬೆಲೆ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. 80 ಬಾಟ್ ಗುರು. ಎಸ್ ಫ್ರೆಶ್ ಮ್ಯಾಂಗೋ. ಬ್ರೇಕ್ಫಾಸ್ಟ್ ಇದು ಗುರು ನಮ್ಗೆ ಇವಾಗ. ವಂಡರ್ಫುಲ್. ಈಗ ನಾನು ಟ್ರೈ ಮಾಡ್ತಾ ಇದ್ದೀನಿ ಮ್ಯಾಂಗೋ ಗುರು, ಮಾಮೂಲಿ. ನೈಸ್. ಆದರೆ ಇವರಿಗೆ ಇದೆ ಸ್ಪೆಷಲ್. ಇಬ್ರು ಶೇರ್ ಮಾಡ್ಕೊಂಡು ತಿಂತಾ ಇದೀವಿ. ಇಷ್ಟೊತ್ತವರೆಗೂ ನಾವು ಹೆಂಗೆ ಅವರು ಬೋಟಲ್ಲಿ ಇಟ್ಕೊಂಡೆ ವ್ಯಾಪಾರ ಮಾಡ್ತಾರೆ, ಅದು ಹೆಂಗರು ತೊಗೊಂಬರ್ತಾರೆ ಅಂತ ಅಂದ್ಕೊಂಡ್ವಿ. ಆದರೆ ಇಲ್ಲಿ ಮೇಯ್ನು ಏನು ಗೊತ್ತಾ, ನಾವು ಎಷ್ಟೋ ಜನ ಬ್ಲಾಗರ್ಸು ಇದನ್ನು ತೋರಿಸಿಲ್ಲ ಅನ್ಕೋತೀನಿ. ಅಲ್ಲಿ ರೋಡ್ ಇದೆ ಗುರು, ಅಲ್ಲಿ ರೋಡ್ ಇದೆ. ಈ ಕಡೆ ಸೈಡ್ ತೊಗೊಂಬಂದು ಇಲ್ಲಿ ಇಟ್ಕೊಂಡು ಇಲ್ಲಿ ಕಟ್ಟಾಕೊಂಡು ಮಾರ್ತಾರೆ ಗುರು. ಇದನ್ನ ಬೋಟ್ನ ಕಟ್ಟಾಕೊಂಡು ಅದ್ರೊಳಗಡೆ ಇಟ್ಕೋತಾರೆ. ಏನೇ ಆದರೂ ಬೀಳಲ್ಲ, ಯಾವುದೇ ಕಾರಣಕ್ಕೂ ಬೀಳಲ್ಲ. ಅದೇ ಥರ ಆ ಕಡೆ ಸೈಡ್ ಇದೆ. ಅಲ್ಲಿ ನೋಡಿ ಅವ್ರು ಹತ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ, ಅಲ್ಲಿ ಮೇಲ್ಗಡೆ ರೋಡ್ ಮೇಲೆ ನಿಂತವ್ರೆ. ಇದೇ ಇಲ್ಲಿ ಬಿಹೈಂಡ್ ದಿ ಸೀನ್ ಇರೋದು. ಇದು ಯಾರು ತೋರಿಸಿಲ್ಲ ಅನ್ಸುತ್ತೆ. ಇವಳೆಲ್ಲ ಕಡೆ ಫೋಟೋ ತಗೋತಾನೆ ಇವಳು ಗುರು. ಅದು ಏನು ಮಾಡ್ತಾಳೆ ಏನೋ ಗೊತ್ತಿಲ್ಲ. ಇವಾಗ ವಿಡಿಯೋ ಮಾಡ್ತಾಳೆ, ಕೇಳಿದ್ರೆ ಸುಮ್ಮನೆ ಇಟ್ಕೋತೀನಿ ಅಂತ ಹೇಳ್ತಾಳೆ. ಅವಾಗ ನೋಡ್ತಾಳೆ ಅಂತೆ ಅದನ್ನ ಇಟ್ಕೊಂಡು. ಗುರು ಫೋಟೋ ತೆಗಿಯೋಕ್ಕೆ ನನ್ನ ಕೈಲಿ ಮೊಬೈಲ್ ಕೊಟ್ಟವಳೆ, ಸ್ಮೈಲ್ ಮಾಡ್ತಾಳೆ. ಲೆಟ್ಸ್ ಗೋ ದೇರ್. ಈಸ್ ಪೊಲೀಸ್ ಗುರು, ಥೈಲ್ಯಾಂಡಿನ ಪೊಲೀಸ್, ಥಾಯ್ ಪೊಲೀಸ್. ಅಣ್ಣ ನೋಡಿ ಆಗ್ಲೇ ತಿರ್ಗಾ ಇನ್ನೊಂದು ಬಿಯರ್ ಬಾಟ್ಲ್ ಇಟ್ಕೊಂಡ. ಶಿಂಗ ಅವಾಗ್ಲಿಂದ ಗುರು ಕುಡಿತಾರೆ ಅವರೇ, ತಗೊಂಬರ್ತಾರೆ, ಬೀಸಾಕ್ತಾರೆ, ಬಾಟ್ಲನ್ನ ಕುಡಿತಾರೆ. ಜೊತೆಲ್ಲ ಇಟ್ಕೊಂಡು ಎಣ್ಣೆ ಹೊಡಿತವ್ರೆ. ಫ್ರೂಟ್ ಜ್ಯೂಸ್ ಅವರು ಬಿಯರ್ ಕುಡಿತಾ ಇದ್ದಾರೆ, ನಾನು ಫ್ರೂಟ್ ಜ್ಯೂಸ್ ಕುಡಿತಾ ಇದ್ದೀನಿ. ನಿಮ್ಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಆಲ್ರೆಡಿ ಎಷ್ಟೊಂದು ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ, ಆ ವಿಡಿಯೋನು ನೋಡಿ. ಮತ್ತೆ ಮುಂದೆ ಬರೋ ವಿಡಿಯೋಸ್ನ ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.
ಥೈಲ್ಯಾಂಡ್ ಸೀರೀಸ್ ಅಲ್ಲಿ ಯಾವ ಬಟ್ಟೆ ಹಾಕೊಂಡಿದ್ದೀನಿ ನಾನು ಅದೆಲ್ಲಾನು ಕೂಡ ನಾನು ತಗೊಂಡಿದ್ದು ಯುನೈಟ್ ಟ್ರೆಂಡ್ಸ್ ಅಲ್ಲಿ. ಇವ್ರ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ 4 ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಇವ್ರ ಹತ್ರ ಯಾವ ಬ್ರ್ಯಾಂಡ್ ಬಟ್ಟೆ ಸಿಗುತ್ತೆ ಅಂತ. ಇವ್ರ ಇನ್ಸ್ಟಾಗ್ರಾಮ್ ಅಕೌಂಟ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಒಂದ್ಸಲ ಚೆಕ್ ಮಾಡಿ. ಇದು ಬರೀ ಸ್ಯಾಂಪಲ್ ವ್ಲಾಗ್, ನಿಮ್ಗೆ ಇಷ್ಟ ಆಗೋ ತರ ವಿಡಿಯೋಸ್ ಬೇಜಾನ್ ಮಾಡಿದೀನಿ. ಆ ವಿಡಿಯೋಸ್ ಎಲ್ಲ ನೋಡ್ಬೇಕು ಅಂದ್ರೆ ಗೊತ್ತಲ್ಲ.